ನಲ್ಲಿ ನಿಲ್ತಾ ಇಲ್ಲ ದರೋಡೆಕೋರರ ಅಟ್ಟಹಾಸ. ಎಟಿಎಂ ದರೋಡೆ ಮಾಸುವ ಮುನ್ನವೇ ಮತ್ತೊಂದು ದರೋಡೆ ನಡೆಸಲಾಗಿದೆ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ಮಾಡಲಾಗಿತ್ತು. ಸುಮಾರು 93 ಲಕ್ಷವನ್ನ ದರೋಡೆಕೋರರು ದೋಚ್ಕೊಂಡು ಪರಾರಿಯಾಗಿತ್ತು. ಬಟ್ ಈಗ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಹಾಡ ಹಗಲೇ ಮನೆಯ ಬೀಗವನ್ನ ಮುರಿದು ದರೋಡೆಕೋರರು ರಾಬರಿ ಮಾಡಿದ್ದಾರೆ. ಬೀದರ್ನ ಜೈಲ್ ಕಾನೂನಿಯಲ್ಲಿ ಈ ಘಟನೆ ನಡೆದಿರೋದು. ಮನೆಗೆ ನುಗ್ಗಿ ಚಿನ್ನಾಭರಣ ನಗದನ್ನ ಕದ್ದೊಯ್ದು ಖದೀಮರು ಪರಾರಿಯಾಗಿದ್ದಾರೆ. ಖದೀಮರು ಮನೆಗೆ ನುಗ್ಗುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯಲ್ಲಿದ್ದಂತಹ ಸುಮಾರು 1 ಲಕ್ಷ ಮೌಲ್ಯದ ಚಿನ್ನಾಭರಣ, 62,000 ನಗದು ಕದ್ದು ದರೋಡೆಕೋರರು ಪರಾರಿಯಾಗಿದ್ದಾರೆ. ಜೈಲ್ ಕಾಲೋನಿಯ ಮಲ್ಲಿಕಾರ್ಜುನ್ ಮುತ್ತಣ್ಣ ಅನ್ನೋರಿಗೆ ಸೇರಿದಂತಹ ಮನೆ ಈಗ ಕಳ್ಳತನ ಆಗಿರುವಂತದ್ದು. ಜನವರಿ 20ರಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನಡೆದಂತಹ ಕೃತ್ಯ ಇದು. ಮನೆಯಲ್ಲಿದ್ದ 62,000 ನಗದು, 1 ಲ್ಯಾಪ್ಟಾಪ್, 25,000 ರೂಪಾಯಿ ಮೌಲ್ಯದ ಗಡಿಯಾರ, 2 ತೊಲ ಬೆಳ್ಳಿ, 20 ತೊಲ ಕಾಲ್ ಚೈನ್ ಸೇರಿದಂತೆ ಒಟ್ಟು 1,62,000 ಮೌಲ್ಯದ ವಸ್ತುಗಳು ಕಳ್ಳತನ ಆಗಿದೆ. ಯಾರೊಬ್ಬರ ಭಯವೂ ಇಲ್ಲದಂತೆ ರಾಜಾರೋಷವಾಗಿ ಮನೆಗೆ ನುಗ್ಗಿದ್ದಾರೆ ಖದೀಮರು. ದರೋಡೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಕುರಿತು ಬೀದರ್ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರು ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲೇ ದರೋಡೆಕೋರರು ಮನೆಗೆ ನುಗ್ಗಿ ರಾಬರಿ ಮಾಡಿದ್ದಾರೆ. 62,000 ನಗದನ್ನ ದೋಚ್ಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ 1 ಲ್ಯಾಪ್ಟಾಪ್ ಅನ್ನ ಸಹ ಅವರು ದೋಚ್ಕೊಂಡು ಹೋಗಿದ್ದಾರೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ದರೋಡೆಕೋರ ಮನೆಗೆ ಹೋಗಿ ಒಳನುಗ್ಗಿ ದರೋಡೆ ಮಾಡ್ಕೊಂಡು ಯಾವ ರೀತಿಯಾಗಿ ಒಬ್ಬನೇ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಸೊ ನಾರ್ಮಲಿ ದರೋಡೆಕೋರರು ಒಂದು 3-4 ಜನ ಗ್ಯಾಂಗ್ ಅನ್ನ ಕಟ್ಕೊಂಡು ಮನೆಗಳನ್ನ ರಾಬರಿ ಮಾಡ್ತಾರೆ, ಬ್ಯಾಂಕ್ಗಳನ್ನ ರಾಬರಿ ಮಾಡ್ತಾರೆ. ಬಟ್ ಈತ ಒಬ್ಬನೇ ಬಂದಿದ್ದಾನೆ. ಮನೆಗೆ ನುಗ್ಗಿ ಮನೆಯಲ್ಲಿ ಇದ್ದಂತಹ ಚಿನ್ನಾಭರಣ, 1 ಲ್ಯಾಪ್ಟಾಪ್ ಹಾಗೆ ನಗದನ್ನ ಎತ್ಕೊಂಡು ಅಲ್ಲಿಂದ ಸರಾಗವಾಗಿ ಎಸ್ಕೇಪ್ ಆಗಿದ್ದಾನೆ. ಬಟ್ 2 ವೀಲರ್ ನಲ್ಲಿ ಹೋಗ್ತಾ ಇದ್ದಾನೆ. ಆ 2 ವೀಲರ್ ಅವಂದ ಅಥವಾ ಅವನ ಜೊತೆ ಇರುವಂತಹ ವ್ಯಕ್ತಿ ಕೂಡ ಇವನ ಸಂಪರ್ಕದಲ್ಲಿ ಇರುವಂತಹ ವ್ಯಕ್ತಿನೇನಾ ಅಥವಾ ಬೇರೆ ಏನಾದ್ರೂ ಸ್ಕೆಚ್ ಹಾಕೊಂಡು ಬಂದಿದ್ದಾನ ಅನ್ನುವಂಥದ್ದು ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಡ ಹಗಲೇ ನಡೆದಿರುವಂತಹ ದರೋಡೆ ಇದು. ಅಲ್ಲಿ ಸಿಸಿಟಿವಿ ದೃಶ್ಯ, ಅಲ್ಲಿ ಸಿಸಿಟಿವಿಯನ್ನ ಇಡಲಾಗಿತ್ತು. ಮನೆಯ ಯಾವುದಾದ್ರೂ ಅಕ್ಕಪಕ್ಕದಲ್ಲಿ ಇರುವಂತಹ ಮನೆಯಲ್ಲೋ ಅಥವಾ ಅಂಗಡಿಯಲ್ಲೋ ಸಿಸಿ ಕ್ಯಾಮ್ರಾವನ್ನ ಅಳವಡಿಸಲಾಗಿತ್ತು. ಆ ಸಿಸಿ ಕ್ಯಾಮ್ರಾದಲ್ಲಿ ಈ ದೃಶ್ಯ ಈಗ ಸರಿಯಾಗಿದೆ. ಜೈಲ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ, ಹಾಡ ಹಗಲೇ ದರೋಡೆಯನ್ನ ಮಾಡಲಾಗಿದೆ. ಎರಡು ಗಂಟೆ ಸುಮಾರಿಗೆ ಆಗ್ಯದ ಸರ್ ಕಳ್ಳತನ. ಅವರೆಲ್ಲ ಹೊಸ ಡಿಒ ಗಾಡಿ ಮೇಲೆ ಬಂದು ಇಬ್ಬರು ಬಂದು ಹೆಲ್ಮೆಟು, ಕೋಟು, ಬೂಟು ಎಲ್ಲ ಧರಿಸಿ ಅವ್ರೇನು ಚಾಕು ಏನು ತಂದಾರ ಒಬ್ಬರು ಬಂದು ಇಳಿದು ಸೀದಾ ಈ ಗೇಟಿಂದ ಮೇಲ್ಗಡೆ ಹೋಗಿ ಕಳ್ಳತನ ಮಾಡಿ ಮಧ್ಯಾಹ್ನ 2:30 ಗಂಟೆ ತನಕ ಕಳ್ಳತನ ಮಾಡಿ ಹೋಗ್ಯಾರ ಸರ್ ಅವರು. ಈಗೆಲ್ಲ ಬೀದರ್ದಾಗ ಇಂಥವೆಲ್ಲ ಭಾಳ ಆಗ್ಲತ್ತವ ಸರ್. ಈಗ ನಮ್ಮವೆಲ್ಲ ಈಗೆಲ್ಲ ಹೆಣ್ಮಕ್ಳು ಇರ್ತಾರೆ ಇಲ್ಲೆಲ್ಲ, ಅವರು ಭಾಳ ಹಂಚ್ಕೊಂಡು ಬಿಟ್ಟಾರೆ ಸರ್. ಇಷ್ಟೆಲ್ಲ ದೊಡ್ಡ ಗಲ್ಲಿ ಅದ, ಇಲ್ಲೆಲ್ಲ ಭಾಳ ಪಬ್ಲಿಕ್ ಓಡಾಟ ಅದ, ಇಲ್ಲೆಲ್ಲ ಜೇಲ್ ಅದ, ಮೇನ್ ರೋಡ್ ಅದ. ಇಷ್ಟೆಲ್ಲ ನಡು ಬೀದರ್ದಾಗ ಇಷ್ಟೆಲ್ಲ ಇಂಥವೆಲ್ಲ ಘಟನೆ ಆದ್ರೆ ನಮ್ಮ ಪರಿಸ್ಥಿತಿ ಹಂಗಾಗ್ಬೇಕು. ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಎಲ್ಲ ಹೊರಗೆ ದುಡಿಯೋರು ಮಾಡೋರು. ನಮ್ಮ ಮಗ ಎಲ್ಲ ಡ್ಯೂಟಿಗೆ ಹೋಗ್ತಾರೆ, ನಾವು ಎಲ್ಲ ಹೊಲಕ್ಕಾದು ಎಲ್ಲ ಹೋಯ್ತೇವೆ. ಮಧ್ಯಾಹ್ನಕ್ಕೆ ಯಾರು ಆರಾಮ್ ಸರಿ ಮನ್ಯಾಗ ಇರ್ತಾರಂತ ನಾವೆಲ್ಲ ಹೋಯ್ತೇವೆ. ಮಧ್ಯಾಹ್ನಕ್ಕೆ ಬಂದಿದ್ದು ಎಲ್ಲ ಇಷ್ಟೆಲ್ಲ ಘಟನೆ ಆದ್ರೆ ನಮಗೆಲ್ಲ ಅಂಜಿಕೆ ಬರ್ಲಾಕತ್ತೇವೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಆಗ್ಯದ ಸರ್ ಕಳ್ಳತನ. ಅವರೆಲ್ಲ ಹೊಸ ಡಿಒ ಗಾಡಿ ಮೇಲೆ ಬಂದು ಇಬ್ಬರು ಬಂದು ಹೆಲ್ಮೆಟು, ಕೋಟು, ಬೂಟು ಎಲ್ಲ ಧರಿಸಿ ಅವ್ರೇನು ಚಾಕು ಏನು ತಂದಾರ ಒಬ್ಬರು ಬಂದು ಇಳಿದು ಸೀದಾ ಈ ಗೇಟಿಂದ ಮೇಲ್ಗಡೆ ಹೋಗಿ ಕಳ್ಳತನ ಮಾಡಿ ಮಧ್ಯಾಹ್ನ 2:30 ಗಂಟೆ ತನಕ ಕಳ್ಳತನ ಮಾಡಿ ಹೋಗ್ಯಾರ ಸರ್ ಅವರು. ಈಗೆಲ್ಲ ಬೀದರ್ದಾಗ ಇಂಥವೆಲ್ಲ ಭಾಳ ಆಗ್ಲತ್ತವ ಸರ್. ಈಗ ನಮ್ಮವೆಲ್ಲ ಈಗೆಲ್ಲ ಹೆಣ್ಮಕ್ಳು ಇರ್ತಾರೆ ಇಲ್ಲೆಲ್ಲ, ಅವರು ಭಾಳ ಹಂಚ್ಕೊಂಡು ಬಿಟ್ಟಾರೆ ಸರ್. ಇಷ್ಟೆಲ್ಲ ದೊಡ್ಡ ಗಲ್ಲಿ ಅದ, ಇಲ್ಲೆಲ್ಲ ಭಾಳ ಪಬ್ಲಿಕ್ ಓಡಾಟ ಅದ, ಇಲ್ಲೆಲ್ಲ ಜೇಲ್ ಅದ, ಮೇನ್ ರೋಡ್ ಅದ. ಇಷ್ಟೆಲ್ಲ ನಡು ಬೀದರ್ದಾಗ ಇಷ್ಟೆಲ್ಲ ಇಂಥವೆಲ್ಲ ಘಟನೆ ಆದ್ರೆ ನಮ್ಮ ಪರಿಸ್ಥಿತಿ ಹಂಗಾಗ್ಬೇಕು. ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ಇನ್ನು ಒಟ್ಟಾರೆಯಾಗಿ ಆ ಸಿಸಿಟಿವಿಯನ್ನ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇಬ್ರು ಬೈಕ್ ನಲ್ಲಿ ಬರ್ತಾರೆ.
ಒಬ್ಬ ಮನೆ ಒಳಗೆ ಹೋದ್ರೆ ಇನ್ನೊಬ್ಬ ಅಲ್ಲಿಂದ ಮುಂದೆ ಹೋಗಿ ಮನೆ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಹೊರಗಡೆನೆ ಉಳ್ಕೊಳ್ತಾನೆ. ಈತ ಏನಿದಾನಲ್ಲ ಒಬ್ಬ ದರೋಡೆಕೋರ, ಮನೆಗೆ ಸಲೀಸಾಗಿ ಹೋಗ್ತಾನೆ, ಹೆಲ್ಮೆಟ್ ಹಾಕೊಂಡೇ ಹೋಗ್ತಾನೆ. ಅದು ಸ್ವತಃ ತನ್ನ ಮನೆನೇನೋ ಅಂತ ಭಾಸ ಆಗ್ಬೇಕು ನೋಡ್ದವರಿಗೆ. ಆ ರೀತಿಯಾಗಿ ಸರಾಗವಾಗಿ ಮನೆಗೆ ಹೋಗಿದ್ದಾನೆ. ಮನೆಗೆ ಹೋಗಿ ಮನೆಯಲ್ಲಿ ಇದ್ದಂತಹ ಚಿನ್ನಾಭರಣ, ನಗದು, ಲ್ಯಾಪ್ಟಾಪ್ ಎಲ್ಲವನ್ನ ಎತ್ಕೊಂಡು ಸಲೀಸಾಗಿ ಹೊರಗೆ ಬಂದಿದ್ದಾನೆ. ಹೊರಗೆ ಬಂದ ಮೇಲೆ ಆತನನ್ನ ಕರ್ಕೊಂಡು ಹೋಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ನಲ್ಲ ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಗಾಡಿಯನ್ನ ಹತ್ತಿ ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಇಷ್ಟು ಸರಾಗವಾಗಿ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸರ ಭಯವಿಲ್ವಾ, ಅಥವಾ ಆ ಏರಿಯಾದಲ್ಲಿ ಯಾರು ಜನರು ಓಡಾಡ್ತಿರ್ಲಿಲ್ವಾ? ದರೋಡೆ ಮಾಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇರ್ಲಿಲ್ವಾ? ಚೈತ್ರ, ಏನು ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣ ಮಾಸುವ ಮುನ್ನವೇ ಈಗ ಮತ್ತೊಂದು ದರೋಡೆ ಪ್ರಕರಣ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಡಾಗಲೇ ಮನೆಯ ಬೀಗ ಮುರಿದು ಏನು ಕಳ್ಳತನ ಮಾಡಿರ್ತಕ್ಕಂಥದ್ದು ಇಬ್ಬರು ದರೋಡೆಕೋರರು. ಏನು ಈ ಒಂದು ಘಟನೆ ಏನಿದೆ ಜನವರಿ 20ನೇ ತಾರೀಕಿನಂದು ಏನು ಬೀದರ್ನ ಜೈಲ್ ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ನಾವು ನೋಡ್ತಾ ಇರ್ಬೋದು ಆ ಒಂದು ಕಳ್ಳತನದ ಏನು ಎಂಟ್ರಿ ಆಗ್ತಂತ ದುಷ್ಕರ್ಮಿಗಳ ಮನೆಯ ಒಳಗೆ ಹೋಗ್ತಕ್ಕಂಥ ದೃಶ್ಯಗಳು ಕೂಡ ಈಗ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಏನು ತನ್ನದೇ ಮನೆ ಅನ್ನುವ ಒಂದು ರೀತಿಯಲ್ಲಿ ಏನು ಮನೆಗೆ ಇಬ್ಬರು ಏನು ಡಿಯೋ ಬೈಕ್ ಮೇಲೆ ಬಂದಿರತಕ್ಕಂಥ ಇಬ್ಬರು ದುಷ್ಕರ್ಮಿಗಳ ಪೈಕಿ ಓರ್ವ ಮನೆ ಒಳಗೆ ನುಗ್ತಾನೆ. ಅಂದ್ರೆ ಆ ಮನೆ ಏನು ಮಧ್ಯಾಹ್ನ 2 ಗಂಟೆಗೆ ಈ ಒಂದು ಏನು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಆ ಜೈಲ್ ಕಾಲೋನಿಯಲ್ಲಿ ಸುಮಾರು ಯಾವುದೇ ಇಂತಹ ಘಟನೆಗಳು ನಡೆದಿರಲಿಲ್ಲ. ಆದ್ರೆ ಇದೇ ಪ್ರಥಮ ಬಾರಿಗೆ ಇಂತಹ ಘಟನೆ ನಡೆದಿರೋದ್ರಿಂದ ಸದ್ಯ ಈಗ ಆ ಕಾಲೋನಿಯಲ್ಲಿರ್ತಕ್ಕಂಥ ಜನರು ಕೂಡ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಮತ್ತೆ ಬೆಳಗ್ಗೆ ಮತ್ತು ಸಂಜೆ ಕೂಡ ವಾಕಿಂಗ್ಗೆ ಮಹಿಳೆಯರು ಹೊರಬರ್ಲಿಕ್ಕೂ ಕೂಡ ಇವತ್ತು ಭಯ ಬೀಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಮಲ್ಲಿಕಾರ್ಜುನ್ ಮುತ್ತಣ್ಣ ಎಂಬುವರಿಗೆ ಸೇರಿದ ಮನೆಯಲ್ಲಿ ಈಗ ಕಳ್ಳತನ ಆಗಿರ್ತಕ್ಕಂಥದ್ದು. ಸುಮಾರು 1,62,000 ರೂಪಾಯಿ ಮೌಲ್ಯದ ಏನು ಚಿನ್ನಾಭರಣ ಆಗಿರ್ಬೋದು, ನಗದು ಆಗಿರ್ಬೋದು, ಮತ್ತೆ ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನ ಕದ್ಕೊಂಡು ಹೋಗಿರ್ತಕ್ಕಂಥದ್ದು. ಮತ್ತೆ ಕದ್ಕೊಂಡು ಹೋಗೋದು ಏನು ಕೇವಲ ಒಂದು 15 ನಿಮಿಷ ಅಂತರದಲ್ಲೇ ಈ ಒಂದು ಕಳ್ಳತನ ಆಗಿರೋದು. ಏನು 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ಎಂಟ್ರಿ ಕೊಡ್ತಾರೆ. ಮನೆಗೆ ಎಂಟ್ರಿ ಕೊಟ್ಟು ಒಂದು 15 ನಿಮಿಷದಲ್ಲಿ ಅಲ್ಲಿರ್ತಕ್ಕಂಥ ಚಿನ್ನಾಭರಣ ಮತ್ತೆ ನಗದು ಲ್ಯಾಪ್ಟಾಪ್ ಅನ್ನ ತೆಗೆದುಕೊಂಡು ವಾಪಸ್ ಬಂದು ಮತ್ತೆ ಅಲ್ಲೇ ಇರ್ತಕ್ಕಂಥ ಮೇನ್ ರೋಡ್ ಕಡೆ ಒಂದು ಓಮಿನಿ ನಿಂತಿರುತ್ತೆ. ಆ ಓಮ್ನಿಗೆ ಬಂದು ಏನು ಕಳ್ಳತನ ಮಾಡಿರ್ತಾರೆ ಆ ಒಂದು ಸಾಮಗ್ರಿಗಳನ್ನ ಆ ಓಮ್ನಿಯಲ್ಲಿಟ್ಟು ಮತ್ತೆ ಪುನಃ ಏನು ಕಳ್ಳತನಕ್ಕೆ ಹೋದಂತ ಸಂದರ್ಭದಲ್ಲಿ ತಮ್ಮದೇನು ವಸ್ತುವನ್ನು ಬಿಟ್ಟು ಬಂದಿರ್ತಾರೋ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರೂ ಉಳಿದಿದೆಯಾ ಅನ್ನೋ ಒಂದು ಆತಂಕದಲ್ಲಿ ಏನೋ ಕಳ್ಳರು ಮತ್ತೆ ವಾಪಸ್ಸು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಮತ್ತೆ ಮನೆಯಾಗ ಏನು 2 ಅಂತಸ್ತಿನ ಪೋರ್ಷನ್ ಏನಿದೆ ಆ ಒಂದು 2 ಅಂತಸ್ತಿನ ಪೋರ್ಷನ್ ನಲ್ಲಿ ಈ ದರೋಡೆಕೋರ ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ? ಇನ್ನು ಮನೆ ಮಾಲೀಕರಾಗಿರುವಂತಹ ಮಲ್ಲಿಕಾರ್ಜುನ್ ಅವರೇ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಹಲೋ, ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಎಷ್ಟೊತ್ತಿಗಾಯ್ತು ಇದು ದರೋಡೆ? ಮನೇಲಿ ಯಾರು ಇರ್ಲಿಲ್ವಾ ಸರ್? ಅಂದ್ರೆ ಮನೆ ಬಾಗಿಲನ್ನ ಮುರಿದು ಈ ರೀತಿ ದರೋಡೆ ಮಾಡಿರುವಂತದ್ದ, ಅಥವಾ ಬೇರೆ ಯಾವ ಕಡೆಯಿಂದನಾದ್ರೂ ಬೇರೆ ಮಾರ್ಗ ಇತ್ತ ಅವ್ರಿಗೆ ಮನೆಗೆ ಬರೋದಕ್ಕೆ? ಇಲ್ಲ ಮೇಡಮ್, ಮೇನ್ ಗೇಟಿನಿಂದ ಮೇಲ್ಗಡೆ ಹೋಗಿದ್ದಾರೆ ಮೇಡಮ್ ಅವರು. ನಾವೆಲ್ಲ ತೆಳಗಡೆ ಇದ್ದೀವಿ. ನಮ್ ಹುಡುಗ ಡ್ಯೂಟಿಗೆ ಹೋಗ್ಯಾನ ಸರ ಮೇಡಮ್. ಅವ್ರ ಮೇಲ್ಗಡೆದಿಂದ ಮೇಲ್ಗಡೆ ಹೋಗಿ ಲಾಕ್ ಮುರಿದು ಒಳಗಿಂದೆಲ್ಲ ಗಿಬಾಡ್ ಮುರಿದು ಎಲ್ಲ ಕಳವು ಮಾಡಿಬಿಟ್ಟಾರ. ಮನೆ ಕಂಪೌಂಡ್ ಏರಿಯಾ ಮೇಡಮ್ ಮೇಲ್ಗಡೆ. ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ. ನಗರದ ಹೊರವಲಯದಲ್ಲಿ ಕಳ್ಳರಿಂದಾಗಿ ಜನ ಬೆಚ್ಚಿ ಬಿದ್ದಿದ್ದಾರೆ. 3 ಮನೆಗಳಲ್ಲಿ ದರೋಡೆ ಆಗಿದ್ದು 20 ಮನೆಗಳಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡಲಾಗಿದೆ. ಈ ರಾಬರಿ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೀದರ್ನಲ್ಲಿ ಬ್ಯಾಂಕ್ ರಾಬರಿ ಆಯಿತು, ಮಂಗಳೂರಿನಲ್ಲಿ ರಾಬರಿ ಆಯಿತು. ಬಟ್ ಈಗ ಸಿಲಿಕಾನ್ ಸಿಟಿಯಲ್ಲೂ ಕೂಡ ದರೋಡೆಕೋರರು ತಮ್ಮ ಕೈ ಚಳಕವನ್ನ ತೋರಿಸೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ನಗರದ ಹೊರವಲಯದಲ್ಲಿ ಕಳ್ಳರಿಂದಾಗಿ ಜನ ರೋಸ್ ಹೋಗಿದ್ದಾರೆ, ಬೆಚ್ಚಿ ಬಿದ್ದಿದ್ದಾರೆ. 3 ಮನೆಗಳಲ್ಲಿ ದರೋಡೆ ಆಗಿದ್ರೆ 20 ಮನೆಗಳಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ವಿಫಲವಾಗಿದೆ. 4-5 ಮನೆಗಳಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ. ಮಧ್ಯರಾತ್ರಿ ಕಾರಿನಲ್ಲಿ ಬಂದಿಳಿದು ಇಡೀ ಮನೆಗಳನ್ನ ಲೂಟಿ ಮಾಡಿದ್ದಾರೆ. ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿಗೆ ಜನ ಹೈರಾಣಾಗಿದ್ದಾರೆ. ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಯಾವ ರೀತಿ ಕಡಿವಾಣ ಹಾಕಬೇಕು ಈ ದರೋಡೆಕೋರರಿಗೆ? ಪೊಲೀಸರು ಎಷ್ಟೇ ಹದ್ದಿನ ಕಣ್ಣಿಟ್ಟಿದ್ರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಅಥವಾ ಮನೆಯ ಮಾಲೀಕರ ಕಣ್ತಪ್ಪಿಸಿ ದರೋಡೆಯನ್ನ ಮಾಡ್ತಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮಂಗಳೂರಾಯ್ತು, ಬೀದರ್ ಆಯ್ತು, ಈಗ ಸಿಲಿಕಾನ್ ಸಿಟಿಯಲ್ಲೂ ಕೂಡ ದರೋಡೆಕೋರರ ಹಾವಳಿ ಹೆಚ್ಚಾಗ್ತಾ ಇದೆ. ಸೊ ಈ ದರೋಡೆಕೋರರಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಎಷ್ಟು ಮನೆಗಳು ಕಳ್ಳತನ ಆಗಿದೆ, ಎಷ್ಟು ಮನೆಗಳು ದರೋಡೆ ಆಗಿದೆ, ಎಷ್ಟು ಚಿನ್ನಾಭರಣ ನಗದನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಚಿತ್ರರಾಜ್, ಪ್ರಮುಖವಾಗಿ ಬೆಂಗಳೂರಿನ ಹೊರಗದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಕಳೆದ ಕೇವಲ 15 ದಿನಗಳಲ್ಲಿ 20ಕ್ಕೂ ಹೆಚ್ಚು ಮನೆಗಳು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಸುಮಾರು 4-5 ಲೇಔಟ್ಗಳಿಗೆ ಈ ಒಂದು ಕಳ್ಳತನ ಆಗಿರುವಂತಹ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯ ಈಗ ಆವಲಹಳ್ಳಿ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆರೋಪಿಗಳ ಪತ್ತೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. 18ನೇ ತಾರೀಕು ಬೆಳಿಗ್ಗೆ, ಅಂದ್ರೆ ಇವರ ಎಮ್ಮು ಅಂತಂದ್ರೆ ಇವರು ಆಪರೇಟ್ ಹೇಗೆ ಮಾಡ್ತಾರೆ ಅಂತಂದ್ರೆ ಮುಂಜಾನೆ ಸುಮಾರು 2 ಗಂಟೆಯಿಂದ 3 ಗಂಟೆ 4 ಗಂಟೆ 2 ಗಂಟೆಗಳ ಅವಧಿಯಲ್ಲಿ ಲೇಔಟ್ ಅಲ್ಲಿ ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡಂತದ್ದು. ಮತ್ತೆ ಇವರೇನು ಬೈಕ್ಗಳಲ್ಲಿ ಸೈಕಲ್ ಅಲ್ಲಿ ಬರುವಂತದ್ದಲ್ಲ, ಇವರು ಐಷಾರಾಮಿಯಾಗಿ ಕಾರಲ್ಲಿ ಬರುವಂತದ್ದು. ಮಾಸ್ಕ್ ಅನ್ನ ಫುಲ್ ಕವರ್ ಆಗಿ ಮಾಸ್ಕ್ ಹಾಕೊಂಡು ಫುಲ್ ಕವರ್ ಆಗಿ ಬಂದು ಗೇಟ್ ಅನ್ನ ಹೊಡೆದು ಅಲ್ಲಿ ಅನಂತರ ಒಬ್ಬೊಬ್ಬರೇ ರೋಡ್ ಅಲ್ಲಿ ಅಬ್ಸರ್ವ್ ಮಾಡೋಂಥದ್ದೊಬ್ರು, ಅನಂತರ ಮನೆ ಒಳಗಡೆ ಹೋಗುವಂತದ್ದೊಬ್ರು, ಅಂದ್ರೆ ರಾಡ್ ಇಂದ ಆ ಡೋರ್ ಬ್ರೇಕ್ ಅನ್ನ ಮಾಡಿ ಒಳಗಡೆ ಹೋಗಿ ಅಲ್ಲಿ ಚಿನ್ನಾಭರಣ ಆಗಿರ್ಬೋದು, ನಗದು ಹಣ ಆಗಿರ್ಬೋದು, ಮತ್ತೆ ಅವೆಲ್ಲ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನ ಮಾಡಿ ಕಾರಲ್ಲಿ ಸಾಗಿಸ್ಕೊಂಡು ಹೋಗುವಂತದ್ದು. ಅವೆಲ್ಲವೂ ಕೂಡ ಏರಿಯಾದ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಒಂದು ಕಳ್ಳತನ ಮಾಡಿ ಆ ಬ್ಯಾಗ್ ಗಳಲ್ಲಿ ಹೊತ್ಕೊಂಡು ಹೋಗುವಂತ ಒಂದು ದೃಶ್ಯ, ಮತ್ತೆ ಒಬ್ರು ಕಾರಲ್ಲಿ ಬಂದು ನಿಲ್ಲಿಸಿಕೊಂಡು ಮನೆ ಮುಂದೆ ಕಾರ್ ಹಾಕೊಂಡು ರಾಜಾರೋಷವಾಗಿ ಅಲ್ಲಿ ಹೋಗಿ ಸಿನಿಮೀಯ ಸ್ಟೈಲ್ ಅಲ್ಲಿ ಕಳ್ಳತನ ಮಾಡುವಂತಹ ಒಂದು ದೃಶ್ಯಗಳೇನಿದೆ ಅದೆಲ್ಲ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕೂಡ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಮತ್ತೆ ಆರೋಪಿಗಳ ಪತ್ತೆ ಕಾರ್ಯ ಶೀಘ್ರದಲ್ಲಿ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲ ನೋಡೋದಾದ್ರೆ ಹೊರ ರಾಜ್ಯದವರೇ ಈ ರೀತಿ ಪ್ಲಾನ್ ಮಾಡಿಕೊಂಡು ಈ ರೀತಿ ಒಂದು ಕೃತ್ಯ ನಡೆಸಿರುವಂತಹ ಬಗ್ಗೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಚಿತ್ರರಾಜ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಗಂಗಾಧರ್. ಯಲ್ಲಾಪುರದಲ್ಲಿ ಅಪಘಾತಕ್ಕೆ 10 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮೃತರ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ಪ್ರಧಾನಮಂತ್ರಿಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ತಲಾ 2 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಘೋಷಣೆ ಮಾಡಿದ್ದಾರೆ. ಯಲ್ಲಾಪುರದಲ್ಲಿ ಆಗಿರುವಂತಹ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈಗ 10 ಮಂದಿ ಸಾವನ್ನಪ್ಪಿದ್ದಾರೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮೃತ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ತಲಾ 2 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಈ ಅಪಘಾತ ಏನಾಯ್ತು ಯಲ್ಲಾಪುರದಲ್ಲಿ, ಆ ಅಪಘಾತದಲ್ಲಿ ಸುಮಾರು 10 ಮಂದಿ ಈಗ ಅಸುನೀಗಿದ್ದಾರೆ. ಒಂದಷ್ಟು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸರ್ಕಾರಿ ಬಸ್ ಇಲ್ಲದೆ ಜಗಳೂರು ತಾಲೂಕಿನ ಹುಚ್ಚಂಗಿಪುರದ ಜನರ ಕಷ್ಟ ಅಷ್ಟಿಷ್ಟಲ್ಲ. ಕೊಟ್ಟೂರು, ಹರಪನಹಳ್ಳಿ, ಜಗಳೂರು, ದಾವಣಗೆರೆ ಕಡೆ ಹೋಗೋದಕ್ಕೆ ಬಸ್ಗಳೇ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳ ಪರದಾಟವೂ ತಪ್ಪಿಲ್ಲ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಬೆಣ್ಣೆನಗರಿ ಅಂತಾನೆ ಫೇಮಸ್ ಆಗಿರುವಂತಹ ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ನಾನಿದ್ದೀನಿ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದ ಜನರಿಗೆ ಸರಿಯಾದಂತಹ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಕಳೆದ ತಿಂಗಳಷ್ಟೇ ಕಾಲ್ನಡಿಗೆ ಮೂಲಕವಾಗಿ ದಾವಣಗೆರೆವರೆಗೂ ಕೂಡ ಹೋಗಿದ್ರು. ಈ ಮೂಲಕ ಒಂದು ಬಸ್ನ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಟ್ಟಿದ್ದಾರೆ. ಆದರೆ ಆ ಬಸ್ ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಊರಿನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಕೇವಲ ಗ್ರಾಮಸ್ಥರಿಗಷ್ಟೇ ಅಲ್ಲದೆ ಇಲ್ಲಿನ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬಸ್ಗಳ ಸೌಲಭ್ಯ ಇಲ್ಲದೆ ಪರದಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು.
ಈ ವಿಚಾರವನ್ನ ಮಾತನಾಡೋದಕ್ಕೆ ಊರಿನ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ನಮ್ಮ ಜೊತೆ ಅವ್ರನ್ನೇ ಕೂಡ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಈ ಉಚ್ಚಂಗಿಪುರದ ಜನರಿಗೆ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ ಅಂತ ಕೇಳ್ಪಟ್ವಿ. ಜೊತೆಗೆ ಕಳೆದ ತಿಂಗಳೇ ನೀವು ಕಾಲ್ನಡಿಗೆ ಬೇರೆ ಮಾಡಿದ್ರಂತ ಒಂದು ಬಸ್ಗೋಸ್ಕರ ಅಂತ ಹೇಳ್ಬಿಟ್ಟು, ಏನದೆಲ್ಲ ಅಂತ? ಸರ್ ಆ್ಯಕ್ಚುಲಿ ಜಗಳೂರು ತಾಲೂಕಿನ ಹೃದಯ ಭಾಗವಾಗಿರ್ತಕ್ಕಂಥ ಉಚ್ಚಂಗಿಪುರ ಗ್ರಾಮ ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮ. ಇಲ್ಲಿ ಈ ಗ್ರಾಮದಿಂದ ಸಾಕಷ್ಟು ಜನರು ದಾವಣಗೆರೆ ಅಥವಾ ಜಗಳೂರಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇದ್ದಾರೆ. ಬಟ್ ಏನಾಗಿದೆ ಅಂದರೆ ಸಮಸ್ಯೆ, ಸಕಾಲಕ್ಕೆ ಬಸ್ಗಳು ಬರದೇ ಇರೋ ಕಾರಣ ಪೋಷಕರು ಕೂಡ ಅವ್ರನ್ನ ಇವಾಗ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಕಳ್ಸೋಕ್ಕೂ ಕೂಡ ಹಿಂದೇಟ್ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅರ್ಧಕ್ಕೆ ವಿದ್ಯಾಭ್ಯಾಸ ಕುಂಠಿತವಾಗುವಂತಹ ಸಮಸ್ಯೆಗಳು ಕೂಡ ಸಾಕಷ್ಟು ಜನ ನಮ್ಮೂರಲ್ಲಿ ಇದಾವೆ ಸರ್. ಒಂದು ವೇಳೆ ಬಸ್ ಏನಾದರೂ ಮಿಸ್ ಆಯಿತು ಅಂತಂದ್ರೆ ವಾಟ್ ನೆಕ್ಸ್ಟ್, ಏನು ಮಾಡ್ತಾರೆ? ಮನೆಗೆ ವಾಪಸ್ ಹೋಗ್ತಾರಾ ಅಥವಾ ಬೇರೆ ಯಾವುದಾದ್ರೂ ಬಸ್ ಹಿಡ್ಕೊಂಡು ಹೋಗ್ತಾರಾ, ಹೇಗೆ ಅಂತ? ಇವಾಗ ಸರ್ ಗೌರ್ಮೆಂಟ್ ಬಸ್ಗಳಂತೂ ಇಲ್ಲೇ ಇಲ್ಲ. ಇಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಅಂತೂ ಸರಿಯಾದ ಸಮಯಕ್ಕಿಲ್ಲ. ಆಮೇಲೆ ಅವರು ತಕ್ಕಂತೆ ದರನ ನಿಗದಿಪಡಿಸಿದ್ದಾರೆ. ಇಲ್ಲಿ ಶ್ರಮಜೀವಿಗಳು ಇರೋದ್ರಿಂದ ಆ ದಿನ ದುಡಿದು ಬಿಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸುವಂತಹ ಕುಟುಂಬಗಳು ಸಾಕಷ್ಟು ಇರೋದ್ರಿಂದ ಅದು ಬಹಳಷ್ಟು ಅರ್ಥ ಕೊಡ್ತಾ ಇತ್ತು ಸರ್. ಜೊತೆಗೆ ಇಲ್ಲ ಅಂತಂದ್ರೆ ನೇರವಾಗಿ ಮತ್ತೆ ಮನೆಗೆ ಬಂದ್ಬಿಟ್ಟು ವಿದ್ಯಾಭ್ಯಾಸ ಮೊಟಕುಗೊಳಿಸುವಂತಹ ವ್ಯವಸ್ಥೆ ಕೂಡ ಆಗಿದೆ ಸರ್ ಇಲ್ಲಿ. ಈಗ ಲಾಸ್ಟ್ ಮಂತ್ ನೀವು ಕಾಲ್ನಡಿಗೆ ಮಾಡ್ಕೊಂಡಿದ್ರಂತೆ, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದಷ್ಟು ಜನ ಇಲ್ಲಿಂದ ದಾವಣಗೆರೆವರೆಗೂ ಹೋಗಿದ್ರಿ ಅಂತ ಕೇಳ್ಪಟ್ವಿ. ಅವಾಗ ಏನು ಹೇಳಿದ್ರು ಅಧಿಕಾರಿಗಳು ಅಂತ? ಸರ್ ಬಿಡ್ತೀವಿ ಅಂತ ಹೇಳಿದ್ರು, ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅವರು. ಬಸ್ ವ್ಯವಸ್ಥೆನೂ ಸಮೇತ ಇಲ್ಲಿ ಬಿಟ್ಟಿಲ್ಲ. ಸುಮ್ಮನೆ ಆರೈಕೆ ಉತ್ತರ ಹೇಳ್ತಿದ್ರೆ ಇಲ್ಲಿ ವಿದ್ಯಾಭ್ಯಾಸ ಮಕ್ಕಳದು ಕುಂಠಿತ ಆಗ್ತಿದೆ. ಎಷ್ಟಿದೆ ಜನಸಂಖ್ಯೆ ನಿಮ್ಮೂರಲ್ಲಿ? ಸುಮಾರು ಇಲ್ಲಿ 2000 ಗ್ರಾಮ, ಇದು 2000 ಓಟ್ ಇರ್ತಕ್ಕಂಥ ಗ್ರಾಮ. ಹಾಗಾಗಿ ಟೋಟಲಿ ಮಕ್ಕಳ ವಿದ್ಯಾಭ್ಯಾಸ ಸುಮಾರು 100ರಿಂದ 200 ಜನ ಇಲ್ಲಿ ಹೋಗ್ತಿದ್ದಾರೆ. ಇಲ್ಲಿ ಹೊರಗಡೆ ಎಷ್ಟು ಜನ ಹೋಗ್ತಿದ್ದಾರೆ ಅಂತ? ಕಾಲೇಜ್ಗೆ ಹೋಗುವಂಥವ್ರು, ಕಾಲೇಜಿಗೆ ಹೋಗ್ತಕ್ಕಂಥವ್ರೆ ಒಂದು 60ರಿಂದ 70 ಜನ ಅಷ್ಟು ವಿದ್ಯಾರ್ಥಿಗಳು ಸಿಗ್ತಾರೆ. ಈಗ ಇಲ್ಲಿಂದ ನೀವು ಜಗಳೂರಿಗಾದ್ರೂ ಹೋಗ್ಬೋದು ಅಥವಾ ದಾವಣಗೆರೆಗೆ ಯಾವ್ದಾದ್ರು ಹೋಗ್ಬೇಕು ಅಂದರೆ ಆಲ್ಮೋಸ್ಟು 9:30-10 ಗಂಟೆಗೆ ಕಾಲೇಜ್ ಇತ್ತು ಅಂದ್ರೆ 7:30-8ಕ್ಕೆ ಬಿಡಬೇಕು. ಆ ಟೈಮ್ಗೆ ಬಸ್ ಯಾವುದಾದ್ರೂ ಇದೆಯಾ ಅಂತ? ಸರ್ ಒಂದಿದೆ, ಬಟ್ ಅದು ಹೇಳಿ ಟೈಮಿಗೆ ಬರಲ್ಲ. ಸೊ ಹಾಗಾಗಿ ತುಂಬ ತೊಂದರೆ ಆಗ್ತಿದೆ ಸರ್. ಅದೇ ಹೇಳಿ ಟೈಮಿಗೆ ಅಂದರೆ ಎಲ್ಲ ಕಡೆ ನಿಲ್ಲಿಸಿ ಬರೋದ್ರಿಂದ ಜಗಳೂರಿಗೆ ಹೋಗ್ಬೇಕಂದ್ರೆ ಅದರಿಂದನೇ ಒಂದು ಸುಸ್ತು ಆಯಾಸನೇ ಆಗ್ಬಿಡುತ್ತೆ ಸರ್. ಆ ಟೈಮ್ಗೆ ಮತ್ತೆ ಅಲ್ಲಿ ಹೋಗಿ ಪಾಠ ಪ್ರವಚನ ಕೇಳೋಕ್ಕೂ ಸಾಧ್ಯತೆ ಆಗದಿರುವಂಥ ಪರಿಸ್ಥಿತಿಯನ್ನು ನಾವು ಎದುರಾಗಿದ್ದೀವಿ. ಸೊ ಇಲ್ಲಿಂದ ಒಂದು ಬಸ್ ಇದೆ ಸರ್, ಆ ಬಸ್ಸಿಗೆ ಎಲ್ಲರೂ ಸ್ಟೂಡೆಂಟ್ಗಳು ಹೋಗ್ತಿದ್ದಾರೆ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಜ್ಜು ಗುದ್ದು ಸರ್ ಎಲ್ಲ ಸ್ಟೂಡೆಂಟ್ಗಳು ಅಲ್ಲಿ ಹೋಗಿ ಪಾಠ ಕೇಳೋಕ್ಕೂ ಬಿಡ್ತಾರೆ. ಖಂಡಿತ ಸರ್, ಯಾಕೆಂದ್ರೆ ಅಷ್ಟೊಂದು ಜನ ರಶ್ ಬಸ್ಸಲ್ಲಿ ಆಗಿರುತ್ತೆ. ಬಸ್ ಫುಲ್ ರಶ್ ಆಗ್ಬಿಡುತ್ತೆ ಅಂತ? ಫುಲ್ಲು ರಶ್ ಆಗುತ್ತೆ ಸರ್. ಬರೋದು ದಿನಕ್ಕೆ ಒಂದೇ ಬಸ್ಸು, ಆ ಬಸ್ ಕಂಪ್ಲೀಟ್ ಆಗಿ ರಶ್ ಆಗುತ್ತೆ. ಮತ್ತೆ ಆ ಕಡೆಯಿಂದನೂ ಕೂಡ ಬಸ್ ವ್ಯವಸ್ಥೆನೂ ಕೂಡ ಇಲ್ಲ. ಸೊ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಬಿಳ್ಚೋಡಿಗೆ ಬರಬೇಕು, ಬಿಳ್ಚೋಡಿಂದ ಈ ಕಡೆಗೆ ಬರಕ್ಕೂ ಆದ್ರೂ ಕೂಡ ಬಸ್ಸಿನ ವ್ಯವಸ್ಥೆ ಇಲ್ಲ. ಮಕ್ಕಳು ಪರದಾಡು ವಿದ್ಯಾರ್ಥಿಗಳು ಸಾಕಷ್ಟು ಇದರಿಂದ ಮನನೊಂದು. ಇಲ್ಲಿ ಹೃದಯ ಭಾಗ ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿಂದನೇ ಎಲ್ಲಾ ಕಡೆ ಎಲ್ಲಾ ಗ್ರಾಮಗಳಿಗೂ ಹೋಗೋಕ್ಕೂ ರೋಡ್ ಇದೆ. ಬಟ್ ಬಸ್ಸಿನ ವ್ಯವಸ್ಥೆ ಇಲ್ದಿರೋದು ನಮ್ಗೆ ತುಂಬಾ ಒಂದು ನೋವಿನ ಸಂಗತಿ ಸರ್. ಯಾಕಂದ್ರೆ ಒಂದು ಜಗಳೂರು ತಾಲೂಕು ಒಂದು ಹಿಸ್ಟಾರಿಕಲ್ ಇರುವಂತ ಒಂದು ಪ್ಲೇಸ್ ಇದು. ಆದ್ರೂ ಕೂಡ ಈ ತರ ಸಮಸ್ಯೆ ಆಗೋದು ಖಂಡಿತವಾಗ್ಲೂ ನಮ್ಗೆ ತುಂಬಾ ನೋವಿನ ವಿಚಾರ ಸರ್. ಈಗ ನಿಮ್ಮವ್ರು ಹೇಳ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ತೊಂದರೆ. ಬೆಳಿಗ್ಗೆ ಒಂದು ಬಸ್ ಬರುತ್ತೆ, ಆ ಬಸ್ ಕಂಪ್ಲೀಟ್ ಆಗಿ ರಶ್ ಹೋಗ್ಬಿಟ್ಟಿರುತ್ತೆ, ಎಲ್ಲ ಸುಸ್ತಾಗ್ಬಿಡ್ತಾರೆ ಕಾಲೇಜ್ಗೆ ಹೋಗೋಂತಷ್ಟೇ. ಏನಿದು ಅಂತ? ಇವಾಗ ನಾವು ಬೆಳಿಗ್ಗೆ ಓಡಾಡಕ್ಕೆ ಸರಿಯಾಗಿ ಬಸ್ ಇಲ್ಲ ಇಲ್ಲಿ. 1 ಗಂಟೆ ಒಂದು ಗಾಡಿ ಇದೆ, 7:45 ಗಾಡಿ. ಆ ಬಸ್ಸಿಗೆ ಹೋದ್ರೆ ನಾವು ಹೋಗೋಷ್ಟಿಗೆ 9 ಗಂಟೆ ಆಗೋದು ದಾವಣಗೆರೆ. ಅಲ್ಲಿ ಹೋಗಿ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಇವಾಗ ಇಲ್ಲಿ ಒಂದು ಬಸ್ ಇದೆ, 9:45 ಈ ಕಡೆ ಹೋಗಿ 10:30 ಬರುತ್ತೆ. ನಮ್ಗೆ 10:30 ಹೋಗಿ ಅಲ್ಲಿ 12 ಗಂಟೆಗೆ ದಾವಣಗೆರೆ ಹೋಗುತ್ತೆ. ಅವಾಗ ಹೋಗಿ ಕಾಲೇಜ್ ಹೋಗೋಕ್ಕಾಗಲ್ಲ. ಸುಮ್ಮನೆ ವೇಸ್ಟ್ ಆಗಿ ಮತ್ತೆ ಮನೆಗೆ ಹೋಗಿ ಸುಮ್ಮನೆ ವೇಸ್ಟು. ಹಾಗಾಗಿ ಗಾಡಿ ಬಿಡ್ಬೇಕಂತ ವಾಪಸ್ ಬರೋಕ್ಕಾದ್ರೂ ಬಸ್ ಇರುತ್ತಾ ಅಂತ? ಬಸ್ ನೈಟ್ 8 ಗಂಟೆ ಆಗುತ್ತೆ, ಮತ್ತೆ ಒಂದು 7:30 ಬಿಡ್ತದೆ. ಅಲ್ಲಿಂದ 9 ಗಂಟೆಗೆ ಇಲ್ಲಿ ಇರ್ತೀವಿ ನಮ್ಮೂರಲ್ಲಿ. ನೀವು 12 ಗಂಟೆಗೆ ಮನೆಗೆ ವಾಪಸ್ ಬರ್ಬೇಕಂದ್ರೆ ರಾತ್ರಿವರೆಗೂ ಕಾಯ್ಬೇಕು. ರಾತ್ರಿವರೆಗೆ ಕಾಯ್ಬೇಕು. ಎಲ್ಲಿ ಕಾಯ್ತೀರಾ ಅಂತ? ನಾವು ದಾವಣಗೆರೆಯಲ್ಲಿ ಮತ್ತೆ ಅಲ್ಲೇ ಕಾಯ್ಬೇಕು. ಖಾಸಗಿ ಬಸ್ ಇಲ್ಲ, ಖಾಸಗಿ ಬಸ್ ಅಷ್ಟೇ. ಮತ್ತೆ ಗೌರ್ಮೆಂಟ್ ಬಸ್ ಇಲ್ಲ. ಯಾವ ಗೌರ್ಮೆಂಟ್ ಬಸ್ ಇಲ್ಲ? ಗೌರ್ಮೆಂಟ್ ಬಸ್ ಇಲ್ಲ, ಯಾವ ಬಸ್ಸು ಇಲ್ಲ. ಗೌರ್ಮೆಂಟ್ ಒಂದೇ ಬಸ್ ಇರೋದು, ಬೆಳಿಗ್ಗೆ ಬಂದು ಅಷ್ಟೇ ಹೋಗೋದು ಅಷ್ಟೇ. ಮತ್ತೆ ಅದು ರಿಟರ್ನ್ ಬರಲ್ಲ? ಬರೋದಿಲ್ಲ ಅದು. ಹಿಂಗೋಗಿ ಹಂಗೆ ಬರೋದು ಅಷ್ಟೇ. ಮತ್ತೆ ರಿಟರ್ನ್ ಇಲ್ಲ. ಒಂದೇ ಬಸ್, ಅದು 2 ಸತಿ ಅಡ್ಡಾಡುತ್ತೆ ಅಷ್ಟೇ. ಮತ್ತೆ ಅವ್ನು ಬರೋದು ಇಲ್ಲ, ಏನಿಲ್ಲ. ನೈಟು ಏನಿಲ್ಲ, ಬಸ್ ಇಲ್ಲ. ಮತ್ತೆ ನಮಗೆ ಸುಮ್ಮನೆ ಭಾರಿ ತೊಂದರೆ ಆಗುತ್ತೆ. ಮತ್ತೆ ನೈಟ್ ಉಳ್ಕೊಳಕ್ಕಾಗಲ್ಲ, ಏನಾಗಲ್ಲ. ಈಗ ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಮ್ಮ? 7ನೇ ತರಗತಿ. 7ನೇ ಕ್ಲಾಸು. ನಿಮ್ಮೂರಲ್ಲಿ ಎಷ್ಟನೇ ಕ್ಲಾಸ್ವರೆಗೂ ಶಾಲೆ ಇದೆ ಇಲ್ಲಿ? ಇಲ್ಲಿ 7ನೇ ತರಗತಿ. 8ನೇ ಕ್ಲಾಸ್ಗೆ ಎಲ್ಲ ಹೋಗ್ಬೇಕಾಗುತ್ತೆ ನೀನು? ದಿದಿಗೆ ಹೋಗ್ಬೇಕಾಗಿ. ಎಷ್ಟು ಕಿಲೋಮೀಟರ್ ಇದೆ ಅದು? 2 ಕಿಲೋಮೀಟರ್. ಏನ್ರಲ್ಲಿ ಹೋಗ್ತೀಯ 2 ಕಿಲೋಮೀಟರ್ಗೆ? ಕಾಲಲ್ಲಿ ಹೋಗ್ತೀವಿ, ನಡ್ಕೊಂಡೆ ಹೋಗೋದು. ಈಗ ಆಯಿತು, ನೀನು 2 ಕಿಲೋಮೀಟರ್ ನಡೀತೀರಾ, 40 ಕಿಲೋಮೀಟರ್ಗೆ ಏನು ಮಾಡ್ತೀರಾ ಅಂತ? ಅದೇ ಸಹ ಸಮಸ್ಯೆ ಆಗಿರೋದು. ಬಸ್ಸಲ್ಲಿ ಸರಿ ಬಸ್ ಇಲ್ಲ ಶಾಲೆಗೆ ಹೋಗಕ್ಕೆ. ಏನು ಹೇಳ್ತೀರಾ ನಮ್ಮ ಸರ್ಕಾರಕ್ಕಾಗಿರ್ಬೋದು, ಸಾರಿಗೆ ಸಚಿವರಿಗಾಗಿರ್ಬೋದು, ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು, ಏನು ಹೇಳ್ತೀಯಮ್ಮ ನಮ್ಮ ನ್ಯೂಸ್ 18 ಮೂಲಕ ಹೇಳಮ್ಮ?
ಬಸ್ಸು ಸರಿಯಾದ ಸಮಯಕ್ಕೆ ಕಳಿಸ್ಬೇಕು ಸಹ, ಆದರೆ ನಾವು ಹೋಗ್ಬೇಕಂದ್ರೆ ಅವ್ರು ಕಳಿಸ್ಬೇಕು ಸಹ ಸರ್ಕಾರದವರು. ನಮಗೆ ವಿದ್ಯಾರ್ಥಿ ಬುದ್ಧಿ ಅಭ್ಯಾಸ ಕಲಿಬೇಕಂದ್ರೆ ಬಸ್ ಬೇಕೇ ಬೇಕು ಸಹ ನಮಗೆ. ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನುವಂಥದ್ದು ತುಂಬ ಮುಖ್ಯ. ನಾವು ಓದ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಜೀವನನ ರೂಪಿಸ್ಕೊಳ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಬಸ್ಗಳ ವ್ಯವಸ್ಥೆ ಇಲ್ಲ ಅಂತಂದ್ರೆ ಏನು ಹೇಳ್ತೀರಾ ಈ ಒಂದು ಸರ್ಕಾರಕ್ಕೆ ಅಂತ ನೀವು? ಬಸ್ ಕಳಿಸ್ಬೇಕಂತ ಹೇಳ್ತೀವಿ. ಈಗ ನೀವು ಎಷ್ಟನೇ ಕ್ಲಾಸ್ ಅಮ್ಮ? ನಿನ್ನ ಹೆಸರೇನು? ರೇಖಾ. ರೇಖಾ, ಎಷ್ಟನೇ ಕ್ಲಾಸ್ ನೀನೀಗ? 7. ಈಗ 7 ಆಯಿತು. 8ನೇ ಕ್ಲಾಸ್ಗೆ ಎಲ್ಲಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಿ ನೀವು? ದಿದ್ದಿಗೆ. ನೀವು 2 ಕಿಲೋಮೀಟ್ರು. ಮತ್ತು ಒಂದು ವೇಳೆ ಏನಾದ್ರು ನಿಮ್ಮ ಮನೇಲಿ ದಾವಣಗೆರೆಗೆ ಹಾಕಿದ್ರು ಅಂದ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಹಾಂ, ಬಸ್ ಅದೀಗ ಬಸ್ ಸಮಸ್ಯೆ ಇದೆ, ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ ಕೇಳಿ? ಬಸ್ ಕಳಿಸಿ. ನೋಡಿ ಸರ್, ಈಗ ಅವರು ಪಾಪ ವಿದ್ಯಾರ್ಥಿಗಳು 7ನೇ ಕ್ಲಾಸ್ ಲಾಸ್ಟ್ ನಮ್ಮೂರು, ಇಲ್ಲಿಂದ ನಾವು ಯಾವುದೋ ಒಂದು 2 ಕಿಲೋಮೀಟ್ರ್ ಊರಿಗೆ ಹೋಗ್ಬೇಕಾಗುತ್ತೆ ಅಂತ. ಒಂದು ವೇಳೆ ಏನಾದ್ರು ಜಗಳೂರು ಅಥವಾ ದಾವಣಗೆರೆಯಲ್ಲಿ ಏನಾದರೂ ಅವ್ರು ಓದಬೇಕು ಅಂತಂದ್ರೆ ಏನು ಮಾಡಬೇಕು ಅವರು ಅಂತ? ಅವಾಗ ಏನು ಮಾಡ್ಬೇಕಂದ್ರೆ ಅವರು ಮನೆಯಲ್ಲಿ ಬಸ್ ಸಮಸ್ಯೆ ಇರೋದ್ರಿಂದ ಬಿಡಿಸಿ ಮನೆಯಲ್ಲೇ ಇದು ಮಾಡ್ತಾರೆ. ಶಿಕ್ಷಣ ಕುಂಠಿತ ಆಗಿದೆ. ಅವಾಗಾಗಿ ಮತ್ತೆ ಇನ್ನೇನು ಬಸ್ ಬಿಡ್ಬೇಕಂತ ಕೇಳ್ಕೊಂತ ಇದ್ದೀವಿ ಸರ್. ಅಂದರೆ ನಮಗೆ ಎಜುಕೇಷನ್ ಬೇಡ, ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಬೇಕು ಅಂತ ಪರಿಸ್ಥಿತಿ ಬರುತ್ತೆ ಸರ್. ಅವಾಗ ಏನು ಮಾಡ್ತಾರೆ ಪೋಷಕರು, ನೀವು ಹೋಗೋದೇ ಬೇಡ, ಇಲ್ಲಿಂದ ಬಸ್ ಇಲ್ಲ ಏನಿಲ್ಲ, ಹೆಂಗೆ ಹೋಗ್ತೀರ ಅಂತ ಬಿಡಿಸಿ ಮನೇಲೇ ಇಟ್ಕೊತಾರೆ ಸರ್. ಹಾಗಾಗಿ ಮತ್ತೆ ಬಸ್ ಬಿಡ್ಬೇಕಂತ ಕೇಳ್ಕೊತ ಇದ್ದೀವಿ ಸರ್. ಬನ್ನಿ, ಮುಂದೆ ಬನ್ನಿ. ಈಗ ಕೇಳಿದ್ರಿ, ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಹೇಳ್ತಾ ಇದ್ರು, ದಯವಿಟ್ಟು ಒಂದು ಬಸ್ ವ್ಯವಸ್ಥೆ ಮಾಡಿಕೊಡಿ ನಮಗೆ ಅಂತ ಹೇಳ್ಬಿಟ್ಟು. ಬಸ್ ವ್ಯವಸ್ಥೆ ಇದು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ ಸರ್ ನಮ್ಮ ಗ್ರಾಮದವರು. ಆದರೂ ಇದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಸರ್ಕಾರಕ್ಕೆ ಸ್ವಲ್ಪ ಹೇಳ್ಬೇಕು ಸರ್. ಆದಷ್ಟು ಹೇಳಿದ್ದಾರೆ, ಆದರೂ ಕ್ರಮ ತಗೊಂಡಿಲ್ಲ. ಭಾಳಷ್ಟು ಪೋಷಕರು ಇಲ್ಲಿ ಹೆಣ್ಮಕ್ಳ ಶಿಕ್ಷಣಕ್ಕೆ ಬಿಡಿಸಿಬಿಟ್ಟಿದ್ದಾರೆ ಸರ್. ಅದಕ್ಕೆ ಬಿಡಿಸಿ ಕುಂಠಿತವಾಗಿದೆ ಸರ್ ಶಿಕ್ಷಣ. ಅದಕ್ಕೋಸ್ಕರ ಸರ್ ಇದ್ರ ಬಗ್ಗೆ ಸರಿಯಾಗಿ ಬಸ್ ಇರಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಕಾಲೇಜ್ಗೆ ಹೋಗಲ್ಲ ಅಂತ ಬಿಡಿಸ್ಬಿಟ್ಟಿದ್ದಾರೆ ಸರ್. ಹಂಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಂಡು ಬಸ್ ವ್ಯವಸ್ಥೆ ಕಲ್ಪಿಸಬೇಕಾಗಿ ತಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ ಸರ್. ನೀನೇನು ಓದ್ತಿದ್ಯಪ್ಪ? 7th ಓದ್ತಿದ್ಯಾ. ನೆಕ್ಸ್ಟ್ 8th ಎಲ್ಲಿ ಸೇರ್ತೀಯ ನೀನು? ಇಲ್ಲ ದಿದ್ದಿಗೆ. ಯಾಕಂದ್ರೆ ಹತ್ರ ನಡ್ಕೊಂಡು ಹೋಗ್ಬಿಡೋದು ಬಸ್ ಇಲ್ಲ ಅಂತಂದ್ರೆನಾ? ನೆಕ್ಸ್ಟ್ ಏನು ಮಾಡ್ತೀಯಾ 10th ಆದಮೇಲೆ? 10th ಆದಮೇಲೆ ಜಗಳೂರಿಗೆ ಹೆಂಗೆ ಹೋಗ್ತೀಯ ನೀನು? ಮತ್ತೆ ಬಸ್ ಇಲ್ಲ, ಮತ್ತೆ ಬೈಕಲ್ಲಿ ಬೈಕ್ ಕಲ್ತಿದ್ಯಾ? ಇಲ್ಲ ಕಲಿ. ಅದಕ್ಕಾದ್ರೂ ಬೈಕ್ ಕಲಿಬೇಕು. ನಿಮ್ಮ ಅಪ್ಪನಿಗೆ ಬೈಕ್ ಕೊಡ್ಸು ಅಂತ ಹಿಂದೆ ಬಿದ್ದು ಬಿಡ್ತೀಯಲ್ಲ? ಇಲ್ಲ, ಆ ಥರ ಏನಿಲ್ಲ. ಎಜುಕೇಷನ್ ಇಂಪಾರ್ಟೆಂಟು, ಆಯ್ತಾ? ಪ್ರತಿಯೊಬ್ಬರು ಕೂಡ ಅಷ್ಟೇ ಕೇಳುವಂಥದ್ದು, ಒಂದು ಆರೋಗ್ಯ, ಒಂದು ಎಜುಕೇಷನ್, ಎರಡೇ ಕೇಳೋವಂಥದ್ದು. ಸೊ ನಮ್ಮ ಸರ್ಕಾರಕ್ಕೆ ನಿಮ್ಮ ಮೂರೇ ಕಾಣ್ತಿಲ್ವಲ್ಲ? ಅವರು ಏನು ಹೇಳ್ತೀಯ ನೀನು? ಅದು ನಮ್ಮೂರಿಗೆ ಒಂದು ಬಸ್ ಬೇಕು. ಒಂದಲ್ಲ, ಒಂದು 10-15 ಬೇಕು ಬಸ್. ಅಂದರೆ ಇನ್ ಟೈಮ್ ನಾವು ಹೋಗಿ ರೀಚ್ ಆಗೋ ಥರ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರು. ಈಗ ನಿಮಗೆ ಬನ್ನಿ ಬ್ರದರ್ ಇಲ್ಲಿ. ಈಗ ಅವ್ರು ಹೇಳ್ತಾ ಇದ್ರು, ನೀವು ಕಾಲೇಜ್ ಹೋಗ್ತಿದ್ರಾ? ಯಾವ ಕಾಲೇಜು? ದಾವಣಗೆರೆ ARG ಕಾಲೇಜ್. ಡೈಲಿ ಅಪ್ ಆ್ಯಂಡ್ ಡೌನಾ? ಏನ್ರಲ್ಲಿ ಹೋಗ್ತೀಯ ನೀನು? ಬಸ್ಸಲ್ಲಿ. ಎಷ್ಟೊತ್ತಿಗೆ ಬಸ್ ಬರೋದು? 7:45. ಅದು ಬಿಟ್ರೆ ನಾನು ಕಾಲೇಜ್ಗೆ ಹೋಗಲ್ಲ. ಅದು ಬಿಟ್ರೆ ಬಸ್ಸೇ ಇಲ್ಲ. 10 ಗಂಟೆ ಕಾಲೇಜ್ಗೆ ಹೋಗಲ್ಲ. 10-10:15 ಎಲ್ಲಿ ಹೋಗ ಕಾಲೇಜ್ಗೆ? 7:45 ಮಿಸ್ ಆಯ್ತು ಅಂದ್ರೆ ನೀನು ರಜೆನೆ. ಅಟೆಂಡೆನ್ಸ್ ಕರೆಕ್ಟ್. ಮತ್ತೆ ಎಷ್ಟು ಅಬ್ಸೆಂಟ್ ಇದೆ ನಿಂದು? ಅಬ್ಸೆಂಟ್ ಒಂದು 50 ಆಗಿರ್ಬೋದು. ಇಲ್ಲಿವರೆಗೂ ಏನಂತಾರೆ, ಆಲ್ ಟಿಕೆಟ್ ಎಲ್ಲ ಕೊಡ್ತಾರಾ? ಕೊಡಲ್ಲ. ಅದೇ ಸ್ವಲ್ಪ ಬೇಡ್ಬೇಕು, ಹಿಂಗೆ ಕಷ್ಟ ಐತಿ, ಬಸ್ ಇಲ್ಲ, ಅದು ಇದು ಅಂತ ಹೇಳ್ಬೇಕು ನಾವು. ಹಂಗಾಗಿ ಇವಾಗ ಬಸ್ಸಲ್ಲಿ ಹೋದ್ರು ಭಾರಿ ಪ್ರಾಬ್ಲಮ್ ಐತೆ ಸರ್. ಇಂಥ ಮುತ್ತುಗರು ಬರ್ತಾರೆ, ಅವರು ಕೇಳ್ತಾರೆ ಕಾಲು ನೋವು ಅದು ಇವು ಅಂತ ಕೇಳ್ತಾರೆ, ವಯಸ್ಸಾದವರೆಲ್ಲ. ಹಂಗಾಗಿ ನಾವು ಬಿಟ್ಕೊಡ್ತೀವಿ. ಮತ್ತೆ ಅದ್ರಾಗೂ ಭಾಳ ಸುಸ್ತಾಗುತ್ತೆ ಹೋಗೋತ್ತಿಗೆ. ಫುಲ್ಲು ಒಂಥರ ಏನೋ ಹೋದ್ರು ಕೇಳಂಗಾಗಲ್ಲ, ಪಾಠ ಮಾಡ್ಕೊಬೇಕು ಅನಿಸುತ್ತೆ. ಫುಲ್ಲು ಒಂಥರ ಏನೋ ಟಯರ್ಡ್. ಈ ಎಷ್ಟು ಜನ ಇರ್ತಾರೆ ಒಂದು ಬಸ್ಸಲ್ಲಿ ಅಂತ? ಬಸ್ಸಲ್ಲಿ ಏನಿಲ್ಲ ಅಂದ್ರೆ ಒಂದು 50 ಈಗ ಈ ಥರ ಬರ್ತಾರೆ. ಒಂದು 60 ರಶ್ ಆಗಿಬಿಡುತ್ತೆ. ನಾವು ಡೋರ್ನಲ್ಲಿ ನಿಂತ್ಕೊಬೇಕು, ಅದೇ ಆ ರೀತಿ ರಶ್ ಆಗಿರುತ್ತೆ. ಹಂಗಾಗಿ ಫುಲ್ಲು ನಮ್ಗೇನೋ ಒಂದು ಸ್ವಲ್ಪ ಗೌರ್ಮೆಂಟ್ ಬಸ್ ಇದ್ರೆ ಪಾಸ್ ಗೀಸ್ ಮಾಡಿಸ್ಕೊಂತ ಇರ್ಬೋದಂತ. ಹೇಳಿ. ಈಗ ಅವ್ರು ಹೇಳ್ತಿದ್ರು ತುಂಬ ಟಯರ್ಡ್ ಆಗುತ್ತೆ ಸರ್ ಬಸ್ಸಲ್ಲಿ ಹೋಗೋಕೆ ಅಂತ ಹೇಳ್ಬಿಟ್ಟು. ಅದೇ ಇವಾಗ 7:45 ಗಾಡಿಗೆ ಹೋದ್ರೆ ನಾವು ಸ್ವಲ್ಪ ಕಾಲೇಜ್ಗೆ 9:30 ನಮ್ಮದು ಕಾಲೇಜ್ ಇದೆ. ನಮ್ಮದು 1-1:30 ತನಕ ಕಾಲೇಜ್ ಇದೆ. 9:30 ಹೋದರೆ ಕಾಲೇಜ್ ರೀಚ್ ಆಗ್ಬೋದು. ಇವಾಗ ಇವ್ರು ಹೇಳಿದಂಗೆ 7:30 ಗಾಡಿ ಮಿಸ್ ಆದರೆ ಮತ್ತೆ ನಾವು ಕಾಲೇಜ್ ರಜೆ ಮನೇಲೇ ಇರೋದು. ಇವಾಗ ನಾವು ಅಷ್ಟೇ ಸೆಮ್ ಎಕ್ಸಾಮ್ಗೆ ಇಂಟರ್ನಲ್ಗೆ ಅಷ್ಟೇ ಹೋಗೋದು. ಮತ್ತು ಇವಾಗ ಬಸ್ ಇಲ್ಲ ಅಂತ ನಮಗೆ ತೊಂದರೆ ಭಾಳ ಆಗ್ತಿದೆ. ಗೌರ್ಮೆಂಟ್ ಬಸ್ ಬಿಟ್ಟರೆ ಏನೋ ಅನುಕೂಲ ಆಗುತ್ತೆ. ನಮ್ಮ ಪಾಸ್ ಗೀಸ್ ಮಾಡ್ಕೊಂತ ಇಲ್ಲಿಂದ ಹೋಗ್ಬೋದು. ಒಂದು 8 ಗಂಟೆಗೆ ಬಿಟ್ಟರೆ ನಮಗೆ ಒಂದು 1 ಅವರ್ಗೆ ಒಂದೊಂದು ಬಸ್ ಬಿಟ್ಟರೆ ಅದಕ್ಕೆ ಹೋಗ್ಬೋದು. ಆ ಕಡೆಯಿಂದ ಬರೋಕ್ಕೆ ಬಸ್ ಇಲ್ಲ, ಈ ಕಡೆಯಿಂದ ಹೋಗಿ ಬಸ್ ಇಲ್ಲ.
ಹೆಂಗಿದ್ರು ಖಾಸಗಿ ಬಸ್ ಬರ್ಬೇಕು. ಅದು ಖಾಸಗಿ ಬಸ್ ಅಲ್ಲಿ ಆದ್ರೆ ಬರೇ ದೌರ್ಜನ್ಯ. ಅವ್ರು ಕೇಳಿದಷ್ಟೇ ಕೊಡ್ಬೇಕು ಅಮೌಂಟ್. ಅವ್ರು ಕಡಿಮೆ ಕೊಟ್ಟರು ಇಸ್ಕೊನಲ್ಲ. ಕಾಲೇಜ್ ಹುಡುಗರು ಅಂತ ಏನಿಲ್ಲ, ದೊಡ್ಡವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ನೀವಂತ ರೂಲ್ಸ್ ಇದೆ. ಮತ್ತೆ ಅವ್ರು ಏನೋ ಇವಾಗ ಇವ್ನು ಹೇಳ್ದಂಗೆ ದೊಡ್ಡವ್ರು ಬಂದ್ರೆ ಸ್ವಲ್ಪ ಸೀಟ್ ಬಿಡ್ಬೇಕು. ಸೀಟ್ ಇಲ್ಲ ಅಂತ ನಮ್ಗೇನು ಕಡಿಮೆ ಇಸ್ಕೊನಲ್ಲ, ಜಾಸ್ತಿ ಇಸ್ಕೊನಲ್ಲ. ಸೇಮ್ ಎಷ್ಟಿದೆ ದೊಡ್ಡವ್ರಿಗೆ ಅಷ್ಟೇ ಇಸ್ಕೊಂತಾರೆ. ಹಂಗಾಗಿ ಒಂದು ಗೌರ್ಮೆಂಟ್ ಬಸ್ ಬಿಟ್ರೆ ಪಾಸ್ ಮಾಡ್ಕೊಂಡು ನಾವು ಪಾಸ್ಗೆ ಹೋಗ್ಬೋದು. ಕಾಲೇಜ್ ಹುಡುಗರು ಅಂತ ಒಂದು ಗಾಡಿ ಬಿಟ್ರೆ ನಮ್ಗೆ ಹೆಂಗೋ ರೀಚ್ ಆಗ್ಬೋದು. ಅಲ್ಲಿ ದಾವಣಗೆರೆಯಲ್ಲಿ ಒಂದು 9 ಗಂಟೆಗೆ ಇದ್ರೆ ಕಾಲೇಜಲ್ಲಿ ಪಾಠ ಕೇಳ್ಬೋದು. ಇವಾಗ ಸುಮ್ಮನೆ ಹೋಗಿ ಅಲ್ಲಿ ವೇಸ್ಟ್ ಆಗುತ್ತೆ. ಮತ್ತೆ ದಾವಣಗೆರೆಗೆ ಹೋದ್ರು ಕೂಡ ಟಯರ್ಡ್ ಆಗಿ ಫುಲ್ ಬೇಜಾರಾದ್ಮೇಲೆ ಅಲ್ಲೆಲ್ಲ ಪಾರ್ಕ್ ಗೀರ್ಕ್ ಹೋಗ್ಬಿಡ್ತೀವಿ ನಾವು ಕಾಲೇಜ್ಗೆ ಹೋಗಲ್ಲ. ಸುಮ್ಮನೆ ಸುಸ್ತಾದ್ಮೇಲೆ ಸುಮ್ಮನೆ ಕಾಲೇಜ್ಗೆ ಹೋದ್ರು ವೇಸ್ಟ್. ಅದು ಪಾಠ ಕೇಳಕ್ಕಾಗಲ್ಲ, ಏನ್ ಕೇಳಕ್ಕಾಗಲ್ಲ. ಎಲ್ಲಾನು ಹೋಗಿ ಕುಂತ್ಕೊಂಡು ಸುಮ್ಮನೆ ಗೇಮ್ ಆಡಿ ಬರೋದು ಅಷ್ಟೇ. ನಾವ್ ಇವಾಗ ಇರೇ ಸತ್ ಹೇಳ್ತಿದ್ವಿ ನಾವು. ಯಾಕಂದ್ರೆ ಇಲ್ಲಿ ನಮ್ಮ ತಾಯಿ ಅಂದ್ರೆ ನಿಮ್ಮ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡಕ್ ಆಗ್ತಿಲ್ಲ ಅಂತ. ಆಗ್ತಿಲ್ಲ ಅಷ್ಟಕ್ಕೊಂದು. ಇವಾಗ ದೇವೇಂದ್ರಪ್ಪ ಸರ್ ಓಟ್ ಕೇಳಕ್ಕಾರ ಬಂದ್ರಿ. ಇಲ್ಲಿ ಓಟ್ ಕೇಳಾದ್ಮೇಲೆ ಒಂದು ಗೆದ್ರು. ನಮ್ಮೂರ್ ಕಡೆ ಒಂದು ಸಲ ತಲೆ ಹಾಕಿಲ್ಲ. ಈ ಕಡೆ ಎಲ್ಲಿ ಓಟ್ ಕೇಳಕಾರ ಎಷ್ಟು ಸತಿ ಬಂದ್ರು ನಮ್ಮೂರ್ ಕಡೆ ಲೆಕ್ಕಿಲ್ಲ. ಇವಾಗ ಓಟ್ ಗೆದ್ಮೇಲೆ ಒಂದು ಸತಿ ನಮ್ಮೂರ್ ಕಡೆ ಬಂದು ನೋಡಿಲ್ಲ, ಏನಿಲ್ಲ. ನಮ್ಮೂರ್ ಕಡೆ ರಾಮಚಂದ್ರಪ್ಪ ಫಸ್ಟ್ ಅಲ್ಲಿ ಇದ್ದಾಗ ಎಷ್ಟು ಸತಿ ಬಂದ್ ಹೋಗ್ತಿದ್ರು. ಇವಾಗ ಒಬ್ರು ಬರ್ತಿಲ್ಲ. ಇವಾಗ ಸುಮ್ನೆ ವೇಸ್ಟ್. ಅವರು ಮಾಡಿದ್ದು ಕೂಡ ಗೆದ್ದಿದ್ದು ಕೂಡ. ಈಗ ಆಯ್ತು ಇರ್ಲಿ. ಈಗ ಕೊನೆಯದಾಗಿ ನಿಮ್ಗೇನಾದ್ರೂ ಈಗ ನಿಮ್ ಸಮಸ್ಯೆ ಇರೋ ಅಂತದ್ದು ಏನು ಗೊತ್ತಾ? ಯಾರಾದ್ರೂ MLA ಆಗ್ಲಿ, ನಮ್ಮ ಸಮಸ್ಯೆ ಏನಿದೆ ಅದ್ ಬಗೆಹರಿಸೋರಾದ್ರೆ ಸಾಕು. ಈಗ ಫೈನಲ್ ಆಗಿ ಈಗ ನಿಮ್ಗೆ ಒಂದು ಬಸ್ ಏನೋ ಇದೆಯಂತೆ, ಒಂದ್ ವೇಳೆ ಅಂತ ಬಸ್ ಬಿಟ್ಟಿಲ್ಲ ಅಂದ್ರೆ ಮತ್ತೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಸರ್ ಇವಾಗ ಮತ್ತೆ ಅವ್ರಿಗೆ ಒಂದು ಗಮನಕ್ಕೆ ತಂದಂಗೆ ಒಂದು ಹೋರಾಟ ಮಾಡಿದ್ವಿ. ಇವಾಗ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟ ಆಗಿತ್ತು. ಇವಾಗ ಮತ್ತೆ ರಾಮಲಿಂಗಾರೆಡ್ಡಿ ಅವ್ರ ಗಮನಕ್ಕೆ ಬರೋವರೆಗೂ ಮತ್ತೆ ಹೋರಾಟ ಮಾಡಬೇಕಾಗುತ್ತೆ. ಸರ್ಕಾರ ಗಮನಕ್ಕೆ ಬರೋವರೆಗೂ ಕೂಡ ಇದು ಬಿಡ್ಲಿದ್ದಂಗೆ ಹೋರಾಟ ಮಾಡಬೇಕು. ಉಚ್ಚಂಗಿಪುರ ಅಷ್ಟೇ ಅಲ್ಲದೆ ಅಕ್ಕಪಕ್ಕ ಇರುವಂತ ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತೀರಿ? ಹೌದು ಸರ್ ಎಲ್ಲ ಇಡೀ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಯಾವ್ಯಾವ ಬಸ್ಗಳ ವ್ಯವಸ್ಥೆ ಇಲ್ಲಲ್ಲ ಯಾವ ಗ್ರಾಮಗಳಿಗೆ, ಆ ಗ್ರಾಮಗಳು ಇರ್ತಕ್ಕಂಥ ಎಲ್ಲಾ ಜನರನ್ನ ಕರ್ಕೊಂಡ್ಬಿಟ್ಟು ನಾವು ಹೋರಾಟ. ಜನ ಬರ್ತಾರ? ಹೌದು ಖಂಡಿತ ಬರ್ತಾರೆ ಸರ್. ಮತ್ತೆ ವಿಚಾರ ಈ ತರ ಇಲ್ಲ ಅಂದಾಗ ಮತ್ತೆ ಇದನ್ನ ಅನಿವಾರ್ಯ ಇದು ಈ ತರ ಹೋರಾಟ. ಹಾಗಾಗಿ ಈ ಮೂಲಕ ನಾವು ಕೇಳ್ತಾ ಇದ್ದೀವಿ. ಆಯ್ತು ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಸಾರಿಗೆ ಸಚಿವರಿಗೆ ಏನ್ ಹೇಳ್ತೀರಿ? ಈ ಮೂಲಕ ಸಾರಿಗೆ ಸಚಿವರು ಗಮನಕ್ಕೆ ತರೋದು ಏನಂತಂದ್ರೆ ಸರ್, ಕರೆಕ್ಟಾಗಿ ಸೂಕ್ತ ಸಮಯಕ್ಕೆ ಬಸ್ಗಳು ಬಿಡಲಿಲ್ಲ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮೊಟಕುಗೊಳ್ತದೆ. ಇದು ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಹಿನ್ನಡೆ, ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಹಿನ್ನಡೆ. ಈ ನಿಟ್ಟಿನಲ್ಲಿ ಅವ್ರು ಸಕಾಲಕ್ಕೆ ಬಸ್ಗಳ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೇಳಿದ್ರಲ್ಲ, ಇದು ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಉಚ್ಚಂಗಿಪುರ ಅನ್ನುವಂಥ ಒಂದು ಗ್ರಾಮದ ಜನರ ಸಮಸ್ಯೆ. ಗ್ರಾಮದಲ್ಲಿ ಸುಮಾರು 7,000 ಜನ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 200 ರಿಂದ 300 ಜನ ವಿದ್ಯಾರ್ಥಿಗಳಿದ್ದಾರೆ. ಹೊರಗಡೆ ಒಂದು 100 ಜನ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ. ಆದರೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಬಸ್ಗಳ ಸೌಲಭ್ಯ ಇಲ್ಲದೆ ಕಾಲೇಜುಗೆ ಹೋಗೋಂಥದ್ದು ಚಕ್ಕರ್ ಹಾಕುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಇನ್ನಾದರೂ ಕೂಡ ಅಷ್ಟೇ ಮಾನ್ಯ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರಿಗೆ ಊರಿನ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಂತಿದ್ರೆ, ದಯವಿಟ್ಟು ನಮಗೆ ಸೂಕ್ತ ಟೈಮ್ಗೆ ಕಾಲೇಜ್ಗೆ ಹೋಗೋದಕ್ಕೆ ಒಂದು ಬಸ್ನ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಇದು ಈ ಒಂದು ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.